ಸ್ನೇಹಿತರೆ, ನೀವು ಅಥವಾ ನಮ್ಮ ಮಕ್ಕಳೇನಾದರೂ ಈಗ ಇಂಜಿನಿಯರಿಂಗ್ ಸೇರಬೇಕು, ಕಂಪ್ಯೂಟರ್ ಸೈನ್ಸ್ ಓದಬೇಕು, IT ಕಂಪನಿಯಲ್ಲಿ ಲಕ್ಷ ಸಂಬಳ ತೆಗೆದುಕೊಳ್ಳಬೇಕು ಅಂತ ಕನಸು ಕಾಣ್ತಿದ್ರೆ, ಅಥವಾ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ MBA ಮುಗಿಸಿ ದೊಡ್ಡ ಕಾರ್ಪೊರೇಟ್ ಆಫೀಸ್ನಲ್ಲಿ ಕೂರಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ, ಇವತ್ತಿನ ಈ ವಿಡಿಯೋ ನಿಮ್ಗೊಂದು ಬಿಗ್ ಶಾಕ್ ಕೊಡೋದು ಗ್ಯಾರಂಟಿ. ನಿಮ್ಗೆ ಅಷ್ಟೇ ಅಲ್ಲ, ಇಡೀ ದೇಶದ ಯುವಕರಿಗೆ ನಮ್ಮ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಅಂದ್ರೆ ಚೀಫ್ ಎಕಾನಮಿಕ್ ಅಡ್ವೈಸರ್ ವಿ ಅನಂತ್ ನಾಗೇಶ್ವರನ್ ಒಂದು ಅತ್ಯಂತ ದೊಡ್ಡ ಕ್ರಾಂತಿಕಾರಕ ಕರೆ ಕೊಟ್ಟಿದ್ದಾರೆ. ಅವರು ಹೇಳಿರುವ ಮಾತುಗಳನ್ನ ಕೇಳಿದ್ರೆ ಯಾರಿಗೆ ಆದ್ರೂ ತಲೆ ತಿರುಗುತ್ತೆ. ಯಾಕಂದ್ರೆ ಇನ್ಮೇಲೆ ಸಾಫ್ಟ್ವೇರ್, IT, ಕಂಪ್ಯೂಟರ್ ಫೀಲ್ಡ್ ಎಲ್ಲ ಗಾನ್. ಇಷ್ಟು ದಿನ ಮಾರ್ಕೆಟ್ನಲ್ಲಿ ಅಬ್ಬರಿಸ್ತಿದ್ದ MBAಗಿದ್ದ ವ್ಯಾಲ್ಯೂನು ಗಾನ್. ಇನ್ಮೇಲೇನಿದ್ರು ಟ್ರೇಡಿಂಗ್ ಜಾಬ್ಗಳಿಗೆ ಅಸಲಿ ವ್ಯಾಲ್ಯೂ. ಹೊಸ ಜನರೇಷನ್ ಅವರು IT ಕನಸು ಕಾಣುವ ಬದಲು ಟ್ರೇಡಿಂಗ್ ಜಾಬ್ಗಳಿಗೆ ಶಿಫ್ಟ್ ಆಗಿ ಅನ್ನುವ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಟ್ರೇಡಿಂಗ್ ಅನ್ನುವ ಪದ ಕೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಸಾಮಾನ್ಯವಾಗಿ ಓಡೋದು ಒಂದೇ, ಶೇರ್ ಮಾರ್ಕೆಟ್ನ ಟ್ರೇಡಿಂಗ್. ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ನ ಆ್ಯಪ್ಗಳನ್ನು ಇಟ್ಕೊಂಡು ದಿನ ಬೆಳಗ್ಗೆ ಆಪ್ಷನ್ ಟ್ರೇಡಿಂಗ್ ಮಾಡ್ತಾರಲ್ಲ, ಅದರ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಬಹುದು. ದೇಶದ ಚೀಫ್ ಎಕಾನಮಿಕ್ ಅಡ್ವೈಸರ್ ಈ ರೀತಿ ಓಪನ್ ಆಗಿ ಸ್ಟಾಕ್ ಮಾರ್ಕೆಟ್ ಪ್ರಮೋಷನ್ ಮಾಡ್ತಿರೋದು ಯಾಕೆ ಅನ್ನುವ ಪ್ರಶ್ನೆ ಕೂಡ ಈಗಾಗಲೇ ಕೆಲವರಿಗೆ ಬಂದಿರಬಹುದು. ಆದರೆ ಸ್ನೇಹಿತರೆ, ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಸ್ಟಾಕ್ ಮಾರ್ಕೆಟ್ನ ಟ್ರೇಡಿಂಗೇ ಬೇರೆ, ಅನಂತ್ ನಾಗೇಶ್ವರನ್ ಅವರು ಹೇಳ್ತಿರುವ ಈ ಟ್ರೇಡಿಂಗ್ ಜಾಬ್ಗಳೇ ಬೇರೆ. ಇದು ಕಂಪ್ಲೀಟ್ ಬೇರೆನೇ ಕತೆ. ಹಾಗಿದ್ರೆ ಸ್ನೇಹಿತರೆ, ಅಸಲಿಗೆ ಇದ್ಯಾವ ಟ್ರೇಡಿಂಗ್ ಜಾಬ್ಸ್ ಅಥವಾ ಟ್ರೇಡಿಂಗ್ ಸ್ಕಿಲ್ಸ್ ಅಂದ್ರೆ ಏನು? IT, MBAಗಿಂತ ಇದರಲ್ಲಿ ನಿಜಕ್ಕೂ ಹೆಚ್ಚು ಉದ್ಯೋಗ ಕ್ರಿಯೇಟ್ ಆಗುತ್ತಾ? ಇದರಿಂದ ಯುವಕರಿಗೆ, ಕುಟುಂಬಗಳಿಗೆ ಒಳ್ಳೆ ಲೈಫ್ ಸ್ಟೈಲ್ ಸಿಗುತ್ತಾ? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಅಸಲಿಗೆ ಏನಿದು ಸುದ್ದಿ? ದೇಶದ ಆರ್ಥಿಕತೆಯ ದಿಕ್ಸೂಚಿ ಅಂತಾಲೆ ಕರೆಯಲಾಗುವ ಚೀಫ್ ಎಕಾನಮಿಕ್ ಅಡ್ವೈಸರ್ ವಿ ಅನಂತ್ ನಾಗೇಶ್ವರನ್ ಅವರು ಇತ್ತೀಚೆಗೆ ಒಂದು ಇಂಟರ್ವ್ಯೂ ನೀಡಿದ್ದಾರೆ. ಈ ಇಂಟರ್ವ್ಯೂನಲ್ಲಿ ಅವರು ಭಾರತದ ಇಂದಿನ ಜಾಬ್ ಮಾರ್ಕೆಟ್ ಮತ್ತು ಯುವಕರ ಶಿಕ್ಷಣ ಪದ್ಧತಿ ಬಗ್ಗೆ ಅತ್ಯಂತ ಗಂಭೀರವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ಜಾಗತಿಕ ಆರ್ಥಿಕತೆ ಅಂದರೆ ಗ್ಲೋಬಲ್ ಎಕಾನಮಿ ಇವತ್ತು ತುಂಬಾ ವೇಗವಾಗಿ ಬದಲಾಗ್ತಾ ಇದೆ. ಪ್ರತಿಯೊಂದು ದೇಶ ಕೂಡ ತಮಗೆ ಬೇಕಾದದ್ದನ್ನ ತಾವೇ ಉತ್ಪಾದನೆ ಮಾಡ್ಕೋಬೇಕು ಅನ್ನುವ ಇನ್ವರ್ಡ್ ಲುಕಿಂಗ್ ಪಾಲಿಸಿಗೆ ಬರ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಈಗ ಎರಡು ದೊಡ್ಡ ಚಾಲೆಂಜ್ ಎದುರಾಗಿದೆ. ಒಂದು ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ, ಇನ್ನೊಂದು ಅನ್ಎಂಪ್ಲಾಯಬಿಲಿಟಿ ಅಂದ್ರೆ ಉದ್ಯೋಗಕ್ಕೆ ಬೇಕಾದ ಸರಿಯಾದ ಅರ್ಹತೆ ಹಾಗೂ ಕೌಶಲ್ಯ ಇಲ್ಲದಿರೋದು. ನಾಗೇಶ್ವರನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಕೇವಲ ಒಂದು ಸಮಸ್ಯೆಯ ಬಗ್ಗೆ ಚಿಂತಿಸುವ ಐಷಾರಾಮಿ ಅವಕಾಶವಿಲ್ಲ. ನಾವು ನಿರುದ್ಯೋಗ ಮತ್ತು ಉದ್ಯೋಗಕ್ಕೆ ಅರ್ಹತೆ ಇಲ್ಲದಿರುವಿಕೆ ಇವೆರಡನ್ನ ಒಂದೇ ಬಾರಿಗೆ ಎದುರಿಸಬೇಕಾಗಿದೆ. ನಾವು ಕೇವಲ ಹಳೆಯ ಮೆಥಡ್ಗಳನ್ನೇ ನಂಬಿಕೊಂಡು ಕೂತ್ರೆ ಇನ್ಮೇಲೆ ನಡೆಯೋದಿಲ್ಲ. ಯಾಕಂದ್ರೆ ಜಗತ್ತು ಈಗ ಕ್ಯಾಪಿಟಲ್ ಇಂಟೆನ್ಸಿವ್ ಕಡೆ ಹೋಗ್ತಿದೆ. ಅಂದ್ರೆ ಮನುಷ್ಯರಿಗಿಂತ ಹೆಚ್ಚಾಗಿ ಯಂತ್ರಗಳು ಮತ್ತು ಬಂಡವಾಳದ ಮೇಲೆ ಉದ್ಯಮಗಳು ರನ್ ಆಗ್ತಿವೆ. ಹಾಗಾಗಿ ಹಳೆ IT, ಸಾಫ್ಟ್ವೇರ್ ಮಾಡೆಲ್ಗಳನ್ನೇ ನೆಚ್ಕೊಂಡು ಕೂತ್ರೆ ಮುಂದೆ ದೊಡ್ಡ ಗಂಡಾಂತರ ಕಾದಿದೆ ಅನ್ನೋದು ಅವರ ಮಾತಿನ ಅರ್ಥ. ಹಾಗಾದ್ರೆ ಇಷ್ಟು ದಿನ ನಾವು ಅಂದ್ಕೊಂಡಿದ್ದೇನು? ಭಾರತದ ಆರ್ಥಿಕತೆಯ ಹೆಮ್ಮೆ ಅಂದ್ರೆ IT ಸೆಕ್ಟರ್, ಅದರಲ್ಲೂ ಕರ್ನಾಟಕದ ಆರ್ಥಿಕತೆಯ ಇಂಜಿನ್ ಅಂದ್ರೆ IT ಸೆಕ್ಟರ್. ಜೊತೆಗೆ MBA ನಂತಹ ಮ್ಯಾನೇಜ್ಮೆಂಟ್ ಪದವಿಗಳಿಗೆ ವ್ಯಾಲ್ಯೂ ಕಮ್ಮಿ ಆಗಲ್ಲ, ಡಿಗ್ರಿ ಇದ್ರೆ ಜಾಬ್ ಪಕ್ಕಾ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಆ ಕಾಲ ಮುಗೀತು ಅಂತ ನಮ್ಮ ಆರ್ಥಿಕ ಸಲಹೆಗಾರರೇ ಹೇಳ್ತಿರೋದು ಯಾಕೆ? ಇದರ ಹಿಂದೆ ಇರುವ ಅತಿ ದೊಡ್ಡ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ತಂತ್ರಜ್ಞಾನ. ಕಳೆದ 2-3 ವರ್ಷಗಳಿಂದ AI ಎಷ್ಟು ವೇಗವಾಗಿ ಬೆಳೆದಿದೆ ಅಂದ್ರೆ, ಇಷ್ಟು ದಿನ ಕೋಡಿಂಗ್ ಮಾಡ್ತಿದ್ದ ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸವನ್ನ ಈಗ ಕೇವಲ ಒಂದೇ ಒಂದು AI ಟೂಲ್ ಸೆಕೆಂಡುಗಳಲ್ಲಿ ಮಾಡ್ತಿದೆ. 10 ಜನ ಮ್ಯಾನೇಜರ್ಗಳು ಕೂತು ಮಾಡ್ತಿದ್ದ ಡೇಟಾ ಅನಾಲಿಸಿಸ್, ಮಾರ್ಕೆಟ್ ರಿಸರ್ಚ್ ಮತ್ತು ಬಿಸ್ನೆಸ್ ಪ್ಲಾನಿಂಗ್ ಕೆಲಸಗಳನ್ನ AI ಆಲ್ಗೊರಿದಮ್ಗಳು ಅತ್ಯಂತ ನಿಖರವಾಗಿ ಮಾಡ್ತಿವೆ. ಈ ಗ್ಲೋಬಲೈಸ್ಡ್ ಪ್ರಪಂಚ ಇಷ್ಟು ದಿನ ನಮ್ಮ ಭಾರತದ ಸಾಫ್ಟ್ವೇರ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ MBA ಎಜುಕೇಷನ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಕೊಟ್ಟಿತ್ತು ಅನ್ನೋದು ನಿಜ. ಆದರೆ ಆ ದಿನಗಳು ಈಗ ಇತಿಹಾಸ ಆಗ್ತಿವೆ. ಇದಕ್ಕೆ ಪೂರಕವಾಗಿ ಇವತ್ತಿನ ರಿಯಾಲಿಟಿ ಏನಿದೆ ಅಂತ ಸ್ವಲ್ಪ ಡೇಟಾ ಜೊತೆ ಅನಲೈಸ್ ಮಾಡ್ತಾ ಹೋಗೋಣ. ಕಳೆದ 24 ತಿಂಗಳುಗಳಲ್ಲಿ ಜಾಗತಿಕವಾಗಿ ಮತ್ತು ಭಾರತದಲ್ಲಿ ನಡೆದಿರುವ IT ಲೇ ಆಫ್ಸ್ ಅಂದ್ರೆ ಉದ್ಯೋಗ ಕಡಿತವನ್ನ ನೀವು ನೋಡಿರಬಹುದು. ದೊಡ್ಡ ದೊಡ್ಡ ಟೆಕ್ ದೈತ್ಯ ಕಂಪನಿಗಳಾದ ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ಇರಬಹುದು ಅಥವಾ ಭಾರತದ ವಿಪ್ರೋ, ಇನ್ಫೋಸಿಸ್, TCS ನಂತಹ ಕಂಪನಿಗಳು ಲಕ್ಷಾಂತರ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದಾಕಿವೆ.
ಹೊಸದಾಗಿ ಕ್ಯಾಂಪಸ್ ಸೆಲೆಕ್ಷನ್ ಆಗುವ ಯುವಕರಿಗೂ ಸಹ ಆಫರ್ ಲೆಟರ್ ಕೊಟ್ಟು ವರ್ಷಾನುಗಟ್ಲೆ ಜಾಯಿನ್ ಮಾಡಿಕೊಳ್ಳದೆ ಕಾಯಿಸ್ತಿರುವ ಉದಾಹರಣೆಗಳು ಬೇಕಾದಷ್ಟಿವೆ. ಈ ಹಿಂದೆ ವರ್ಷಕ್ಕೆ 20-30% ಸ್ಯಾಲರಿ ಹೈಕ್ ಪಡಿತಿದ್ದ ಐಟಿ ಉದ್ಯೋಗಿಗಳಿಗೆ ಈಗ ಸಿಂಗಲ್ ಡಿಜಿಟ್ ಹೈಕ್ ಸಿಗೋದೆ ಕಷ್ಟ ಆಗ್ತಿದೆ. ಇನ್ನು ಜಸ್ಟ್ ಕೆಲ್ಸಕ್ಕೆ ಹೋಗೋದಷ್ಟೇ ಅಲ್ಲ, ಐಟಿ ಫೀಲ್ಡ್ ನಲ್ಲಿ ಇವತ್ತಿರುವ ವರ್ಕ್ ಪ್ರೆಷರ್ ಮತ್ತು ಮೆಂಟಲ್ ಸ್ಟ್ರೆಸ್ ಯಾವ ಮಟ್ಟದಲ್ಲಿದೆ ಅಂದ್ರೆ ಯುವಕರು 25-30 ವರ್ಷಕ್ಕೆ ಹೃದಯಾಘಾತ, ಡಿಪ್ರೆಷನ್ಗೆ ತುತ್ತಾಗ್ತಿದ್ದಾರೆ. ವಾರಕ್ಕೆ 50-60 ಗಂಟೆ ಕೆಲಸ ಮಾಡಬೇಕು ಅನ್ನುವ ಕಾರ್ಪೊರೇಟ್ ಪ್ರೆಷರ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಯಾವ ಕ್ಷಣದಲ್ಲಿ ಕೆಲಸ ಹೋಗುತ್ತೋ ಅನ್ನುವ ಭಯ. ಇನ್ನು ಲಕ್ಷ ಸಾಲ ಮಾಡಿ ಮುಗಿಸುವ MBA ಡಿಗ್ರಿಗಳ ಕತೆ ನೋಡಿ. ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಯುವಕರು MBA ಮುಗಿಸಿ ಔಟ್ಪುಟ್ ಆಗ್ತಿದ್ದಾರೆ. ಆದರೆ ಅವರಲ್ಲಿ 80%ಗಿಂತ ಹೆಚ್ಚು ಜನರಿಗೆ ಇವತ್ತಿನ ಇಂಡಸ್ಟ್ರಿಗೆ ಬೇಕಾದ ಯಾವುದೇ ಪ್ರಾಕ್ಟಿಕಲ್ ಜ್ಞಾನ ಇರೋದಿಲ್ಲ. ಇದನ್ನೇ ಅನ್ಎಂಪ್ಲಾಯಬಿಲಿಟಿ ಅನ್ನೋದು. ಅಂದ್ರೆ ಕೈಯಲ್ಲಿ MBA ಸರ್ಟಿಫಿಕೇಟ್ ಇರುತ್ತೆ, ಆದರೆ ಕಂಪನಿಗೆ ಸೇರಿದ ತಕ್ಷಣ ಆ ಬಿಸ್ನೆಸ್ಗೆ ಮೌಲ್ಯವರ್ಧನೆ ಮಾಡುವ ಯಾವುದೇ ರಿಯಲ್ ಸ್ಕಿಲ್ ಇರೋದಿಲ್ಲ. ಇಷ್ಟು ದಿನ ಕೇವಲ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಮಾತಾಡಿ ಪ್ರೆಸೆಂಟೇಷನ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಿದ್ದ ಉದ್ಯೋಗಗಳ ಜಾಗಕ್ಕೆ ಈಗ ಆಟೋಮೇಷನ್ ಬಂದಿದೆ. ಅದಕ್ಕೆ ಮುಖ್ಯ ಆರ್ಥಿಕ ಸಲಹೆಗಾರರು ಹೇಳ್ತಿರೋದು, ಕೇವಲ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಕೂತು ಮಾಡುವ ಕೆಲಸಗಳಿಗೆ ಜಗತ್ತಲ್ಲಿ ಇನ್ಮೇಲೆ ಬೇಡಿಕೆ ಕಡಿಮೆ ಆಗುತ್ತೆ. AI ಎಲ್ಲವನ್ನ ಮಾಡುತ್ತೆ, AI ಎಲ್ಲವನ್ನ ನುಂಗಿ ನೀರು ಕುಡಿಯುತ್ತೆ. ಹಾಗಾದ್ರೆ IT ಇಲ್ಲ, MBA ಇಲ್ಲ ಅಂದ್ರೆ ಮತ್ತೆ ಇನ್ನೇನಿದೆ ದಾರಿ? ಅನಂತ್ ನಾಗೇಶ್ವರನ್ ಅವರು ಹೇಳ್ತಿರುವ ಆ ಟ್ರೇಡಿಂಗ್ ಸ್ಕಿಲ್ಸ್ ಅಥವಾ ಟ್ರೇಡ್ ಜಾಬ್ಸ್ ಅಂದ್ರೆ ಏನು? ಇಲ್ಲೇ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ಅಸಲಿ ವಿಚಾರ ಇರೋದು. ಇಲ್ಲಿ ಟ್ರೇಡಿಂಗ್ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲ. ಇಂಗ್ಲಿಷ್ನಲ್ಲಿ ಟ್ರೇಡ್ ಅಂದ್ರೆ ಒಂದು ನಿರ್ದಿಷ್ಟವಾದ ವೃತ್ತಿ, ಕೌಶಲ ಅಥವಾ ಹ್ಯಾಂಡ್ಸ್ ಆನ್ ಕೆಲಸ ಅಂತ ಅರ್ಥ. ಅಂದ್ರೆ ನಿಮ್ಮ ಸ್ವಂತ ಕೈಯಿಂದ ನಿಮ್ಮ ಕೌಶಲ ಬಳಸಿ ಮಾಡುವ ಪ್ರಾಯೋಗಿಕ ಕೆಲಸಗಳು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೆಲ್ಡರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ ಕೆಲಸದಿಂದ ಹಿಡಿದು ಕಾರ್ಪೆಂಟರ್, ಮೆಕ್ಯಾನಿಕ್, ಕನ್ಸ್ಟ್ರಕ್ಷನ್ ಎಕ್ಸ್ಪರ್ಟ್ಸ್ ಇವೆಲ್ಲ ಕೆಲಸವನ್ನ ಟ್ರೇಡ್ ಸ್ಕಿಲ್ಸ್ ಅಥವಾ ವೃತ್ತಿಪರ ಕೌಶಲ್ಯಗಳು ಅಂತ ಕರೀತಾರೆ. ಇದ್ರ ಜೊತೆಗೆ ನಾಗೇಶ್ವರನ್ ಅವರು ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾದ ಕೆಲವು ಪ್ರಮುಖ ಹ್ಯೂಮನ್ ಸೆಂಟ್ರಿಕ್ ಅಂದ್ರೆ ಮಾನವ ಕೇಂದ್ರಿತ ಸೇವಾ ಕ್ಷೇತ್ರಗಳನ್ನ ಕೂಡ ಪಟ್ಟಿ ಮಾಡಿದ್ದಾರೆ. ಉದಾಹರಣೆಗೆ ಕೇರ್ ಗಿವಿಂಗ್ ಅಂದ್ರೆ ವಯಸ್ಸಾದ ಹಿರಿಯರ ಆರೈಕೆ ಮಾಡೋದು, ಸ್ಪೆಷಲ್ ಚಿಲ್ಡ್ರನ್ಸ್ ಅಥವಾ ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡೋದು, ಕ್ಯುಲಿನರಿ ಆರ್ಟ್ಸ್ ಅಂದ್ರೆ ಅಡುಗೆ ಕಲೆ ಮತ್ತು ಶೆಫ್ ಕೆಲಸಗಳು, ಆಸ್ಪತ್ರೆ ಸ್ಟಾಫ್, ಕ್ರೀಡಾ ಶಿಕ್ಷಣ ಅಥವಾ ಸ್ಪೋರ್ಟ್ಸ್ ಕೋಚಿಂಗ್ ಇವೆಲ್ಲ ಸಾಫ್ಟ್ವೇರ್ ಕೋಡ್ ಬರೆಯುವ ಕೆಲಸಗಳಲ್ಲ ಅಥವಾ AI ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಇವುಗಳಲ್ಲಿ ಮನುಷ್ಯನ ನೇರ ಪ್ರೆಸೆನ್ಸ್ ಬಹಳ ಮುಖ್ಯ. ಜಸ್ಟ್ ಯೋಚನೆ ಮಾಡಿ, ಜಗತ್ತು ಎಷ್ಟೇ ಮುಂದುವರೆದ್ರು, ಎಂಥದ್ದೇ ಹೈಟೆಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರು, ನಿಮ್ಮ ಮನೆಯಲ್ಲಿ ಪೈಪ್ ಲೈನ್ ಲೀಕ್ ಆದ್ರೆ ಅದನ್ನ ರಿಪೇರಿ ಮಾಡೋದಕ್ಕೆ ChatGPT ಕೈಯಲ್ಲಿ ಆಗಲ್ಲ. ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಮನುಷ್ಯನಿಗೆ ಒಂದು ಸುಂದರವಾದ ಮನೆ ಬೇಕು, ಅದಕ್ಕೆ ಕಾರ್ಪೆಂಟರ್ ಬೇಕು, ರುಚಿಯಾದ ಊಟ ಬೇಕು, ಅದಕ್ಕೊಬ್ಬ ಪರಿಣಿತ ಶೆಫ್ ಬೇಕು. ಅನಂತ್ ನಾಗೇಶ್ವರನ್ ಇದನ್ನೇ ಹೇಳ್ತಿರೋದು. ಈ ರೀತಿಯ ಟ್ರೇಡ್ ಸ್ಕಿಲ್ಸ್ ಅಥವಾ ಸಾಫ್ಟ್ ಸ್ಕಿಲ್ಸ್ ಇದೆಯಲ್ಲ, ಇವುಗಳನ್ನ AI ಅಥವಾ ಕೃತಕ ಬುದ್ಧಿಮತ್ತೆಯಿಂದ ಅಷ್ಟು ಸುಲಭವಾಗಿ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಮನುಷ್ಯನ ಸ್ಪರ್ಶ, ಸಹಾನುಭೂತಿ, ಪ್ರಾಯೋಗಿಕ ಬುದ್ಧಿವಂತಿಕೆ, ದೈಹಿಕ ಕೌಶಲ್ಯತೆ ಬೇಕಾಗುತ್ತೋ ಆ ಕ್ಷೇತ್ರಗಳಲ್ಲಿ ಜಾಬ್ ಯಾವತ್ತು ಸೇಫ್. ಇವುಗಳಿಗೆ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದ ತುಂಬಾ ಇವತ್ತು ಕೋಟಿ ಉದ್ಯೋಗಗಳು ಕಾಯ್ತಿವೆ. ಇವತ್ತು ಜಪಾನ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಸೌತ್ ಕೊರಿಯಾ ಅಥವಾ ಚೀನಾದಂತಹ ಮುಂದುವರೆದ ದೇಶಗಳನ್ನ ನೋಡಿ. ಈ ದೇಶಗಳು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಬೆಳೆಯೋದಕ್ಕೆ ಕಾರಣ ಏನು ಅಂದ್ರೆ ಅವರು ಈ ರೀತಿಯ ವೃತ್ತಿಪರ ಕೌಶಲ್ಯಗಳಿಗೆ ಅಂದ್ರೆ ಟ್ರೇಡ್ ಸ್ಕಿಲ್ಸ್ ಗಳಿಗೆ ಅಪಾರವಾದ ಗೌರವ ಮತ್ತು ಪ್ರಾಮುಖ್ಯತೆ ಕೊಡ್ತಾರೆ. ಅಲ್ಲಿ ಒಬ್ಬ ಪ್ಲಂಬರ್ ಅಥವಾ ಎಲೆಕ್ಟ್ರಿಷಿಯನ್ ಕೆಲಸ ಅಂದ್ರೆ ಅದು ಕೀಳು ಕೆಲಸ ಅಲ್ಲ. ಅವರಿಗೂ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನಷ್ಟೇ ಗೌರವ ಮತ್ತು ಒಳ್ಳೆ ಸಂಬಳ ಸಿಗುತ್ತೆ. ಆದರೆ ನಮ್ಮ ಭಾರತದಲ್ಲಿ ಏನಾಗಿದೆ, ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಮನಸ್ಥಿತಿ ಬೆಳ್ಕೊಂಡು ಬಂದಿದೆ. ಯಾರಾದರೂ ವೆಲ್ಡರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ಸ್ ಅಥವಾ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರನ್ನ ಕೀಳಾಗಿ ನೋಡುವ ಮನಸ್ಥಿತಿ ಇದೆ. ಅವರ ಕೆಲಸಕ್ಕೆ ಯೋಗ್ಯವಾದ ಗೌರವವನ್ನ ಯಾರು ಕೊಡಲ್ಲ. ಈ ವರ್ತನೆಯನ್ನ ಅನ್ಅಕ್ಸೆಪ್ಟೇಬಲ್, ಅನ್ರೆಸ್ಪೆಕ್ಟೇಬಲ್ ಅಂಡ್ ಅನ್ಫ್ಯಾಷನೇಬಲ್ ಅಂತ ನಾಗೇಶ್ವರನ್ ಕರೆದಿದ್ದಾರೆ.
ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಗ ಎಸಿ ರೂಮ್ನಲ್ಲಿ ಕೂತು ಕಂಪ್ಯೂಟರ್ ನೋಡ್ತಿರ್ಬೇಕು ಅನ್ನುವ ಆಸೆ. ಆದರೆ ರಿಯಾಲಿಟಿ ಏನಂದ್ರೆ ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಿಂತ ಇಂತಹ ಕೌಶಲ ಇರುವವರಿಗೆ ಹೆಚ್ಚು ಬೇಡಿಕೆ ಇರುತ್ತೆ. ಸಾಫ್ಟ್ವೇರ್ನವರು ಇವರನ್ನೇ ಕರಿಬೇಕು, ಇವರಿಗಾಗಿ ಕಾಯಬೇಕು. ಆ ಟೈಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ನಾವು ಇತಿಹಾಸವನ್ನ ಕೂಡ ಒಮ್ಮೆ ತಿರುವಿ ನೋಡಿದ್ರೆ ಭಾರತೀಯರಾದ ನಮಗೆ ಈ ವೃತ್ತಿ ಕೌಶಲಗಳು ಹೊಸದೇನಲ್ಲ. ನಮ್ಮ ಭಾರತದ ಇತಿಹಾಸ ಕಲೆ, ಶಿಲ್ಪಕಲೆ ಮತ್ತು ಆರ್ಥಿಕತೆಯ ಅಡಿಪಾಯನೇ ಈ ಟ್ರೇಡ್ ಸ್ಕಿಲ್ಸ್ ಮೇಲೆ ನಿಂತಿತ್ತು. ನಮ್ಮ ದೇಶದ ಅದ್ಭುತ ದೇವಸ್ಥಾನಗಳನ್ನ ಕಟ್ಟಿದ ಶಿಲ್ಪಿಗಳು, ವಿಶ್ವ ಪ್ರಸಿದ್ಧ ಬಟ್ಟೆಗಳನ್ನ ನೇಯ್ದ ಕೈಮಗ್ಗದ ನೇಕಾರರು, ಲೋಹದ ಕೆಲಸ ಮಾಡ್ತಿದ್ದ ಕಮ್ಮಾರರು, ಇವರೆಲ್ಲರೂ ತಮ್ಮ ಕೌಶಲದಿಂದಲೇ ಭಾರತವನ್ನ ಜಗತ್ತಿನ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಮಾಡಿದ್ರು. ಅವತ್ತೆಲ್ಲ ಈ ಕಂಪ್ಯೂಟರ್ ಜ್ಞಾನ ಇರಲಿಲ್ಲ. ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಕಲೆ ಇತ್ತು, ಒಂದು ಕೌಶಲ ಇತ್ತು. ಅದೇ ನಮ್ಮ ಭಾರತೀಯ ಜೀವನವನ್ನ ಅತ್ಯಂತ ಸಮೃದ್ಧವಾಗಿ ರೂಪಿಸಿತ್ತು. ಆದರೆ ಬ್ರಿಟಿಷರ ಕಾಲದ ಮೆಕಾಲೆ ಶಿಕ್ಷಣ ಪದ್ಧತಿ ಯಾವಾಗ ಜಾರಿಗೆ ಬಂತೋ ಅಂದಿನಿಂದ ನಾವು ಕೇವಲ ಕ್ಲರ್ಕ್ ಅಥವಾ ಗುಮಾಸ್ತರನ್ನ ಸೃಷ್ಟಿಸುವ ಶಿಕ್ಷಣಕ್ಕೆ ಅಡಾಪ್ಟ್ ಆಗ್ಬಿಟ್ವಿ. ಸ್ವಾತಂತ್ರ್ಯ ನಂತರ ಕೂಡ ಅದೇ ದಾರಿಯಲ್ಲಿ ನಡೆದ್ವಿ. ಅದರಲ್ಲೂ 1990ರ ದಶಕದ ಐಟಿ ಕ್ರಾಂತಿ ಆದಮೇಲೆ ಇಡೀ ದೇಶ ಕೇವಲ ಸಾಫ್ಟ್ವೇರ್ ಬೆನ್ನು ಬಿದ್ದಿದೆ. ಕೈಯಿಂದ ಮಾಡುವ ಪ್ರಾಯೋಗಿಕ ಕೆಲಸಗಳೆಲ್ಲ ಕೀಳು, ಕಂಪ್ಯೂಟರ್ ಕೀಬೋರ್ಡ್ ತಟ್ಟೋದು ಮಾತ್ರ ಮೇಲು ಅನ್ನುವ ಭ್ರಮೆಗೆ ಬಿದ್ದಿದ್ದೀವಿ. ಇದರ ಪರಿಣಾಮವಾಗಿ ಇವತ್ತು ಲಕ್ಷಾಂತರ ಯುವಕರು ಡಿಗ್ರಿ ಮುಗಿಸಿ ಕೈಯಲ್ಲಿ ಯಾವುದೇ ರಿಯಲ್ ಸ್ಕಿಲ್ ಇಲ್ಲದೆ ಉದ್ಯೋಗ ಸಿಗದೆ ಒದ್ದಾಡುವ ಪರಿಸ್ಥಿತಿ ಬಂದಿದೆ. ನಾವು ನಮ್ಮ ಮೂಲ ಕೌಶಲ ಆಧಾರಿತ ಜೀವನ ಪದ್ಧತಿಯಿಂದ ದೂರ ಹೋಗಿರೋದೇ ಇವತ್ತಿನ ಈ ದೊಡ್ಡ ನಿರುದ್ಯೋಗ ಸಮಸ್ಯೆಗೆ ಅಸಲಿ ಕಾರಣ. ಕೊನೆಯದಾಗಿ ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೆ ಅರ್ಥ ಆಗುವ ಒಂದು ಕಟು ಸತ್ಯ ಏನಂದ್ರೆ ಮುಂದಿನ ದಿನಗಳಲ್ಲಿ ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ನಂಬಿ ಬದುಕೋದು ಕಷ್ಟ. ಜಗತ್ತು ಈಗ ಡಿಗ್ರಿಯಿಂದ ವಾಪಸ್ ಸ್ಕಿಲ್ ಕಡೆಗೆ ಅಂದ್ರೆ ಕೌಶಲ್ಯದ ಕಡೆಗೆ ವೇಗವಾಗಿ ಶಿಫ್ಟ್ ಆಗ್ತಿದೆ. ಕೈಯಿಂದ ಮಾಡುವ ಕೆಲಸಗಳಿಗೆ ಸಮಾಜ ಗೌರವ ಕೊಡ್ಲೇಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಇದು ಯುವ ಪೀಳಿಗೆಗೆ ಒಂದು ಮುನ್ನೆಚ್ಚರಿಕೆಯ ಕರೆಗಂಟೆ ಅಂತಲೇ ಹೇಳಬಹುದು. ಹಾಗಾಗಿ ಕೇವಲ ಟ್ರೆಂಡ್ ಬೆನ್ನತ್ತಿ ಸಾಫ್ಟ್ವೇರ್ ಅಥವಾ ಕಾರ್ಪೊರೇಟ್ ಕಚೇರಿಗಳ ಭ್ರಮೆಯಲ್ಲಿ ಕೂರುವ ಬದಲಿಗೆ ಬದಲಾಗ್ತಿರುವ ಕಾಲಕ್ಕೆ ತಕ್ಕಂತೆ ಎಐ ತಂತ್ರಜ್ಞಾನಕ್ಕೆ ಸವಾಲು ಹಾಕಬಲ್ಲ ಪ್ರಾಯೋಗಿಕ ಕೌಶಲ್ಯಗಳನ್ನ ಮೈಗೂಡಿಸಿಕೊಳ್ಳೋದು ಇಂಪಾರ್ಟೆಂಟ್. ಯಾರು ಇವತ್ತಿನ ಮಾರುಕಟ್ಟೆಯ ಈ ನಾಡಿ ಮಿಡಿತವನ್ನ ತಿಳ್ಕೊಂಡು ಸ್ಕಿಲ್ಗಳನ್ನ ರೂಢಿಸಿಕೊಳ್ತಾರೋ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.